ನಂಬರ್ ಪ್ಲೇಟ್ ಇರ್ತಾರ ಆ ಕಡೆ ಹಾಕ್ತೀವಿ. ಅಲ್ಲೆಲ್ಲ ನಂಬರ್ ಪ್ಲೇಟ್ ಅವೆ, ಅವನೇ ಹಾಕಿದ್ದೀರ ಇಲ್ಲಿಗೆ. ನಂಬರ್ ಪ್ಲೇಟ್ ತಗೋಬಾದ ಒಂದು ಈ ಅಲ್ಲೇ ನಂಬರ್ ಇದೆ ಸರ್, ನಂಬರ್ ಇಲ್ಲದೆ ಒಂದು ಸ್ಪೆಷಲ್ ಡ್ರೈವ್ನ ಕಂಡಕ್ಟ್ ಮಾಡಿದ್ವಿ. ಈ ಸ್ಪೆಷಲ್ ಡ್ರೈವ್ ಕಂಡಕ್ಟ್ ಮಾಡೋದಕ್ಕೆ ಉದ್ದೇಶ ನಂಬರ್ ಪ್ಲೇಟ್ಸ್ಗಳನ್ನ ಡಿಫೆಕ್ಟಿವ್ ನಂಬರ್ ಪ್ಲೇಟ್ಸ್ಗಳನ್ನ ಮಾಡಿಕೊಂಡು ಕ್ಯಾಮ್ರಾ ಕಣ್ಣುಗಳಿಂದ ತಪ್ಪಿಸಬಹುದು. ಬನ್ನಿ ಸರ್ ಇದು ಸಿದ್ದೇಶ ಇಲ್ಲಿ ಮ್ಯಾಗ್ನೆಟ್ ಹಾಕಿರ್ತಾರೆ, ಇಲ್ಲಿ ಮ್ಯಾಗ್ನೆಟ್ ಹಾಕಿದ್ದಾರೆ. ಇದನ್ನ ಫೋಲ್ಡ್ ಮಾಡ್ಕೋತಾರೆ. ಪೊಲೀಸ್ನವ್ರು ಬಂದ್ರೆ ಏನು ಮಾಡ್ತಾರೆ, ಫೋಲ್ಡ್ ಮಾಡ್ತಾರೆ. ಹಿಂಗೆ ಹೋಗಿ ಲಾಕ್ ಆಗುತ್ತದೆ. ಕ್ಲೀನಾಗಿ ಅನ್ಸ್ಕೊಳತ್ತೆ ನೋಡಿ. ಇದಾದ್ಮೇಲೆ ಇದನ್ನ ಹತ್ತು ಪೊಲೀಸ್ ಸರ್ ಇನ್ನೊಂದ್ಸರಿ ಹಂಗೆ ಫುಲ್ ಮಾಡಿ ಸರ್. ಒಂದ್ಸರಿ ಹಂಗೆ ಹಿಂದಕ್ಕೆ ಫುಲ್ ಮಾಡಿ ಸರ್. ಹಿಂದ್ಗಡೆ ಅದನ್ನ ಸರಿಸ್ಕೊಂಡು ಓಡಾಡ್ತಿರ್ತಾರೆ. ಪೊಲೀಸರು ಬಂದಾಗ ಅದನ್ನ ನೋಡಿ ಇಲ್ಲಿ ಮ್ಯಾಗ್ನೆಟ್ ಹಾಕ್ತಾರೆ. ಬಟ್ ಮ್ಯಾಗ್ನೆಟ್ ಇಲ್ಲದ್ರು ಹಿಂದ್ಗಡೆ ತೆಗೆದ್ರೆ ಕೂತ್ಕೊಳ್ಳುತ್ತೆ ಹೋಗ್ತಾರೆ. ಕ್ಲೀನಾಗಿ ಲಾಕ್ ಆಗಲ್ಲ, ಅದು ಕಳ್ಕೊಬಿಡುತ್ತೆ ಅಂತ ಹಿಂಗೋಗಿ ಹಿಂಗೆ ಅದು ಲಾಕ್ ಕ್ಲೀನಾಗಿ ಲಾಕ್ ಆಗುತ್ತೆ ಮ್ಯಾಗ್ನೆಟ್. ಈ ಥರ ಪೊಲೀಸರು ಮತ್ತೆ ಹೆಂಗೆ ಪೇಂಟ್ ಮಾಡಿದ್ದಾನೆ ಇದು ಗೊತ್ತಾಗಲ್ಲ ನಿಮ್ಗೆ, ಯಾವ ವೆಹಿಕಲ್ ಅಂತಲೇ ಗೊತ್ತಾಗಲ್ಲ. ಇದು ಆ್ಯಕ್ಚುಲಿ ಒರಿಜಿನಲ್ ನಂಬರ್. ಇದು ಫೋಲ್ಡ್ ಮಾಡಿ. ಇದು ಮಾಮೂಲಿ ಯಾವುದೋ ಪೂಜೆ ಮಾಡಿ ದಾರ ಕಟ್ಟಂಗಿದೆ. ನೋಡ್ರಿ ನಾವು ಕ್ಯಾಮ್ರಾದಲ್ಲಿ ಬೇಕು ಅಂತೇಳಿ ಇದನ್ನ ಕಟ್ ಮಾಡಿದ್ದಾರೆ. ಎಲ್ಲ ಆಕ್ಸಿಡೆಂಟಲ್ಲಿ ಕಟ್ ಆಗಿದ್ದಲ್ಲ. ಆಕ್ಸಿಡೆಂಟಲ್ಲಿ ಬ್ರೇಕ್ ಆದರೆ ಇವೆಲ್ಲ ಡ್ಯಾಮೇಜ್ ಆಗ್ತದೆ. ಬೇಗಂತ ಕಟ್ ಮಾಡಿದ್ದಾರೆ. ಯಾರಾದ್ರೂ ರೇರ್ಲಿ ಪೊಲೀಸ್ನ ಕೇಳಿದ್ರೆ ಕಟ್ ಆಗಿದೆ ಸರ್, ಚೇಂಜ್ ಮಾಡಿಸ್ಕೊತೀನಿ ಸರ್ ಅಂತ. ಅವನು ದಡ್ಡ ಕೆ ಪಕ್ಕದಲ್ಲಿ ಎ ಹಾಕಿದ್ರು ಹಾಕ್ಲಿಲ್ಲ ಅಂದ್ರೂ ಡಬಲ್ ಸ್ಟಿಕ್ಕರ್ ಕೆ ಎ ಇದಕ್ಕೆ ಇದನ್ನ ಹಾಕಿದ್ರೆ ಇದು ಕ್ಯಾಮ್ರಾ ಕಂಡ ಗೊತ್ತಾಗೋದಿಲ್ಲ.
ಸರ್ ಅದು ಇದು ಬರುತ್ತೆ ಸರ್ ಓಕೆ ಬರುತ್ತೆ ಸರ್ ಕ್ಲೀನಾಗಿ ಪೇಂಟ್ ಮಾಡ್ಬಿಟ್ಟಿದ್ದಾನೆ ನೋಡಿ ಅದ್ರ ಮೇಲೆ ಇನ್ನೊಂದು ಸ್ಟಿಕ್ಕರ್ ವೈಟ್ ಮಾಡ್ಬಿಟ್ಟು ಬ್ಲ್ಯಾಕ್ ಮೇಲೆ ವೈಟ್ ಸ್ಟಿಕ್ಕರ್ ಹಾಕ್ಬಿಟ್ಟಿದ್ದಾನೆ ಸರ್ ಮೈಕ್ ಹಾಗೆ ಹೇಳಿ ಸರ್ ಕೇಳಿಸುತ್ತೆ ಸರ್ 166 ಎಲ್ಲ ದ್ವಿಚಕ್ರ ಪೊಲೀಸ್ನವ್ರಿಗೆ ಅಥವಾ ಯಾರಾದರೂ ಪಬ್ಲಿಕ್ ಏನಾದರೂ ಅಫೆನ್ಸ್ ಮಾಡಿ ಊರಿಗೆ ಹೋಗುವಾಗ ನಂಬರ್ ಪ್ಲೇಟ್ನ ಬರ್ಕೊತೀರಿ ಅಂದರೆ ನಮಗೆ ಗೊತ್ತಾಗೋದಿಲ್ಲ. ಕೆಲವರು ಫೋಲ್ಡ್ ಮಾಡ್ತಾರೆ, ಫೋಲ್ಡಿಂಗ್ ಹೆಲ್ಪ್ ಆಫ್ ಮ್ಯಾಗ್ನೆಟ್ ವಾಪಸ್ ಹಂಗೆ ಇಡ್ತಾರೆ. ಇನ್ನೊಂದು ದಾರ ಕಟ್ತಾರೆ, ನಿಂಬೆಹಣ್ಣು ಕಟ್ತಾರೆ. ಇನ್ನು ಕೆಲವರು ಸ್ಟಿಕ್ಕರ್ ಮಾಡ್ತಾರೆ, ಸ್ಟಿಕ್ಕರಿಂಗ್ ಮಾಡ್ತಾರೆ. ಇನ್ನು ಕೆಲವರು ಬಬಲ್ ಗಮ್ನ ಅಂಟಿಸ್ಬಿಟ್ಟು ಅದಕ್ಕೆ ಮಣ್ಣು ಮೆತ್ತಾರೆ, ಏನೋ ಬದಿ ಮೆತ್ಕೊಂಡಿದೆ ಅನ್ನೋ ರೀತಿಯಲ್ಲಿ ಮಣ್ಣು ಮೆತ್ತಾರೆ. ಇಷ್ಟು ಥರವಾದ ಕೆಲವರು ಬೆಂಡ್ ಮಾಡ್ತಾರೆ, ರೋಲ್ ಮಾಡ್ತಾರೆ, ಲಾಸ್ಟ್ ಅಕ್ಷರನ ಹಿಂಗೆ ರೋಲ್ ಮಾಡ್ತಾರೆ. ಇಷ್ಟು ವಿಧವಾದ ವಿಧಾನಗಳನ್ನ ಬಳಸಿ ವೆಹಿಕಲ್ಸ್ಗಳನ್ನ ಅಪರಾಧ ಕೃತ್ಯಕ್ಕೆ ಬಳಸ್ಬೋದು. ಹಂಗಾಗಿ ಅವಾಗೆಲ್ಲ ಸ್ಟ್ರಾಂಗ್ ವಾರ್ನಿಂಗ್ ಕೊಡಬೇಕು. ಈ ಸ್ಪೆಷಲ್ ಡ್ರೈವ್ ಕಂಡಕ್ಟ್ ಮಾಡೋದು ದ್ವಿಚಕ್ರ ವಾಹನಗಳಿಗೆ ಮಾತ್ರ. ಗುರಿ ಹಾಕ್ಸಿ ಹೌದು ಸರ್ ಯಾವ ಲಿಮಿಟ್ಸಲ್ಲಿ ಎಷ್ಟೆಷ್ಟು ಗಾಡಿಗಳು ಸೀದಾಗಿದೆ ಸರ್? ದೇವರಾಜ ಟ್ರಾಫಿಕ್ ಲಿಮಿಟ್ಸ್ನಲ್ಲಿ 24 ವೆಹಿಕಲ್ಲು, KR ಟ್ರಾಫಿಕ್ ಲಿಮಿಟ್ಸ್ನಲ್ಲಿ 30, NR ಟ್ರಾಫಿಕ್ ಲಿಮಿಟ್ಸ್ನಲ್ಲಿ 28, ಸಿದ್ಧಾರ್ಥ ನಗರದಲ್ಲಿ 27, ವಿಪ್ರಮ್ ಟ್ರಾಫಿಕ್ನಲ್ಲಿ 57 ದ್ವಿಚಕ್ರ ವಾಹನಗಳನ್ನ ಸೀಸ್ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಡಿಫೆಕ್ಟಿವ್ ನಂಬರ್. ನೀವು ಒಂದ್ಸರಿ ನೋಡ್ಕೊಂಡು ಬನ್ನಿ. ಅಷ್ಟು ನಾನು ಹೇಗೆ ಹೇಳಿದ್ನಲ್ಲ, ಅಷ್ಟು ವಿಧದಲ್ಲಿ ನಂಬರ್ ಪ್ಲೇಟ್ಗಳನ್ನ ಹೈಡ್ ಮಾಡ್ತಾರೆ. ದಂಡ ತಪ್ಪಿಸುವ ಉದ್ದೇಶ ಅಂತ ನಾವು ಅಂದ್ಕೊಂಡಿರ್ಬೋದು, ಬಟ್ ಎಷ್ಟೋ ಜನ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿರ್ಬೋದು. ಸರ್ ಯಾವ್ದಾರು ಗಾಡಿ ಸಿಕ್ಕಿದೆ ಸರ್ ಆ ಥರ ಕ್ರೈಮಲ್ಲಿ ಯೂಸ್ ಮಾಡಿರೋಂಥ ಗಾಡಿಗಳು ಇವತ್ತು? ಅದನ್ನು ನಾವು ವೆರಿಫೈ ಮಾಡಬೇಕು. ಈಗ ಸದ್ಯಕ್ಕೆ ನಮ್ಗೆ ಗೊತ್ತಿಲ್ಲ, ಇದು ಜಸ್ಟ್ ಡಿಫೆಕ್ಟಿವ್ ನಂಬರ್ ಪ್ಲೇಟ್ ಅಂತ ಅಷ್ಟೇ ನಾವು ತಂದಿದ್ದೀವಿ. ಈಗ ಅವರು ವಾರಸುದಾರರಿಗೆ ಯಾವ ರೀತಿ ಒಪ್ಪಿಸ್ತೀರಿ, ದಂಡ ಕಟ್ಟಿಸ್ಕೊತೀರಾ, ಯಾವ ರೀತಿ ಪ್ರಕ್ರಿಯೆ ಸರ್? ಹೌದು, ಅವ್ರಿಗೆ ದಂಡ ಕಟ್ಟಿಸ್ಕೊತೀವಿ. ಯಾರು ಸ್ಟಿಕ್ಕರಿಂಗ್ ಮಾಡಿದ್ದಾರೆ, ಸ್ಟಿಕ್ಕರಿಂಗ್ ಅಂತ ಹೇಳಿದ್ರೆ ಕಂಪ್ಲೀಟ್ ಅದನ್ನು ಸ್ಟಿಕ್ಕರ್ನ ಅಂಟಿಸ್ಬಿಟ್ಟು ನಂಬರ್ನ ಹೈಡ್ ಮಾಡ್ತಾ ಇದ್ದಾರೆ, ಅವ್ರ ವಿರುದ್ಧ FIR ಕೂಡ ಮಾಡ್ತೀವಿ. ಹೌದಾ ಸರ್? ಈಗ ಎಲ್ಲ ಸ್ಟಿಕ್ಕರ್ ಅಂಟಿಸೋದು ಮಾತ್ರ FIR ಅಥವಾ ಯಾವ ರೀತಿ? ಸ್ಟಿಕ್ಕರ್ ಅಂಟಿಸೋದು ಮಾತ್ರ FIR ಅಥವಾ ಅದು ಮುರಿದೋಗಿದ್ರೆ ಆ ಥರದ್ದು ಅದಕ್ಕೇನು FIR? ಸರಿ ಸರ್. ಎಷ್ಟು ದಂಡ ಸರ್? ಈಗ ದಂಡ ಎಷ್ಟಾಗ್ತದೆ? 500. ಬೇರೆ ಅವ್ರದ್ದೇನೋ ಪೆಂಡಿಂಗ್ ಕೇಸ್ ಇದ್ರೆ ಮತ್ತೆ ಅವ್ರದ್ದೇನೋ